ಒಂದೇ ದೇಶ ಒಂದೇ ತೆರಿಗೆ ಜಾರಿಯಾಗಿ ಇಂದಿಗೆ 3 ದಿನಗಳು ಆಗಿವೆ. ಒಂದೇ ದೇಶದಲ್ಲಿ ಒಂದೇ ತೆರಿಗೆ ನೀತಿ ಇಲ್ಲ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರೋ ವಿಚಾರ. ಜಾರಿಯಾಗಿ ಇಂದಿಗೆ 3 ದಿನಗಳಾಗಿವೆ. ಒಂದೇ ದೇಶದಲ್ಲಿ ಒಂದೇ ತೆರಿಗೆ ನೀತಿ ಇಲ್ಲ. ಕಾರಣ ಜಿಎಸ್ಟಿ ತೆರಿಗೆ ಹೆಚ್ಚಳವಾಗಿದೆ ಅಂತ ನೆಪ ಕೊಟ್ಟು ಜನಸಾಮಾನ್ಯರಿಂದ ಸುಲಿಗೆ ಮಾಡ್ತಾ ಇರುವಂತಹ ಒಂದು ವಿಚಾರ ಇದು. ತೋಚಿದಷ್ಟು ಗೀಚಿ ಹಣವನ್ನ ಪೀಕಿಸ್ತಾ ಇರುವಂತಹ ಒಂದು ಘಟನೆಗಳು ನಡೀತಾ ಇದೆ. ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರನ್ನ ಯಾಮಾರಿಸಲಾಗ್ತಾ ಇದೆ, ದುಡ್ಡನ್ನ ವಂಚಿಸಿ ಕೀಳಲಾಗ್ತಾ ಇದೆ, ತೆರಿಗೆ ಹೆಸರಲ್ಲಿ ಎಷ್ಟೆಲ್ಲ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ. ನವೀನ್, ಹೋಟೆಲ್ಗಳಲ್ಲಿ ನಡೀತಾ ಇರುವಂತಹ ಒಂದು ಸುಲಿಗೆ ಕೆಲಸವ ಅಥವಾ ಎಲ್ಲೆಲ್ಲಿ ಈ ರೀತಿಯಾಗಿ ತೆರಿಗೆ ಹೆಸರಲ್ಲಿ ವಂಚಿಸಲಾಗ್ತಾ ಇದೆ? ಖಂಡಿತವಾಗ್ಲೂ ಜಿಎಸ್ಟಿ ಬಂದ ಬಳಿಕ ಅದನ್ನೇ ಬಂಡವಾಳ ಮಾಡಿಕೊಂಡಂತ ಸಾಕಷ್ಟು ಹೋಟೆಲ್ಗಳು ಇವತ್ತೇನು ಸುಲಿಗೆಯನ್ನ ಮಾಡ್ತಾ ಇವೆ. ಆದ್ರೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಈ ರೀತಿಯಂತ ಸುಲಿಗೆ ಹೆಚ್ಚಾಗ್ತಿರುವಂತದ್ದು. ಆದ್ರೆ ಹುಬ್ಬಳ್ಳಿ ಮಟ್ಟಕ್ಕೆ ಬಂದ್ರೆ ಇದರ ಸಂಪೂರ್ಣ ಚಿತ್ರಣ ಬದಲಾಗಿರುವಂತದ್ದು. ಯಾಕಂತಂದ್ರೆ ಹುಬ್ಬಳ್ಳಿಯ ಬಹುತೇಕ ಹೋಟೆಲ್ಗಳಲ್ಲಿ ಯಥಾವತ್ತಾಗಿ ಯಾವ ರೀತಿಯಾದಂತಹ ಬಿಲ್ ಅನ್ನ ಸ್ವೀಕಾರ ಮಾಡ್ತಿದ್ರು ಅದೇ ರೀತಿಯಾದಂತಹ ಬಿಲ್ ಅನ್ನ ಇವತ್ತು ಸ್ವೀಕಾರ ಮಾಡ್ತಿರುವಂತದ್ದು. ಇದು ಕಳೆದ 2-3 ವರ್ಷಗಳಿಂದ ಇರತಕ್ಕಂತಹ ರೇಟ್ ಬೋರ್ಡ್ ಜಿಎಸ್ಟಿ ಬಂದ ಬಳಿಕವೂ ಕೂಡ ಏನೊಂದು ಯಾವುದೇ ರೀತಿಯಾದಂತಹ ರೇಟ್ ನಲ್ಲಿ ಬದಲಾವಣೆ ಆಗಿಲ್ಲ. ಅದೇ ರೀತಿಯಾಗಿ ಯಾಕಂದ್ರೆ ಜಿಎಸ್ಟಿ ಸಂಪೂರ್ಣವಾದ ಚಿತ್ರಣ ನಮಗೆ ಗೊತ್ತಾಗಿಲ್ಲ. ಯಾಕಂತಂದ್ರೆ ಅದ್ರ ಎಷ್ಟರ ಮಟ್ಟಿಗೆ ಟ್ಯಾಕ್ಸ್ ಅನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಹೀಗಾಗಿ ನಾವು ಯಾವುದೇ ರೀತಿಯಾದಂತಹ ಜಿಎಸ್ಟಿಯಲ್ಲಿ ಅಂದ್ರೆ ಜಿಎಸ್ಟಿ ಬಂದ ಬಳಿಕ ರೇಟ್ ನಲ್ಲಿ ಬದಲಾವಣೆ ಮಾಡಿಲ್ಲ ಅನ್ನೋದು ಇಲ್ಲಿನ ಬಹುತೇಕ ಹೋಟೆಲ್ ಮಾಲೀಕರು. ನಾವಿವಾಗ ಇರೋದು ಹುಬ್ಬಳ್ಳಿಯ ಕೇಂದ್ರ ಭಾಗವಾದಂತಹ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂತಹ ರೇಣುಕಾ ಹೋಟೆಲ್ ನಲ್ಲಿ. ಇಲ್ಲಿನ ಮಾಲೀಕರನ್ನೇ ಕೇಳೋಣ, ಜಿಎಸ್ಟಿ ಬಂದ ಬಳಿಕ ಎಷ್ಟೆಲ್ಲ ರೇಟ್ಗಳನ್ನ ವೇರಿಯೇಷನ್ ಆಗಿದೆ ಅಥವಾ ಆಗಿಲ್ವೋ ಅನ್ನೋದನ್ನ. ಸರ್, ಈಗಾಗಲೇ ಜಿಎಸ್ಟಿ ಬಂದಿದೆ, ಕೆಲವೊಂದಿಷ್ಟು ಹೋಟೆಲ್ಗಳಂದ್ರೆ ಬೆಂಗಳೂರು ಮೈಸೂರು ಆ ಭಾಗದಲ್ಲಿ ಹೆಚ್ಚಾಗಿ ರೇಟ್ ಅನ್ನ ಬದಲಾವಣೆ ಮಾಡಿದ್ದಾರೆ. ಸರ್, ನೀವೇನಾದ್ರೂ ಬದಲಾವಣೆ ಮಾಡಿದಾರ? ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಬಂದಿಲ್ಲ, ಅದ್ರ ಬಗ್ಗೆ ನಮಗಿನ್ನೂ ಏನು ಕ್ಲಿಯರ್ ಪಿಕ್ಚರ್ ಇಲ್ಲ. ಅದಕ್ಕೋಸ್ಕರ ನಾವೇನು ರೇಟ್ ಅಲ್ಲಿ ಚೇಂಜ್ ಮಾಡಿಲ್ಲ. ಅದು ಹೇಗಿದೆ ರೇಟ್ ಹಾಗೆ ಇದೆ. ಸರ್, ಈಗೆಲ್ಲ ರೇಟ್ ಇದೆಯಲ್ಲ, ಇದು ಎಷ್ಟು ಹಳೆಯದು ಸರ್? ಅಂದ್ರೆ ಜಿಎಸ್ಟಿ 6 months ಮೇಲೆ ಆಯ್ತು ಸರ್. ಫೆಬ್ರವರಿಯಲ್ಲಿ ನಾವು ಸ್ವಲ್ಪ ರಿವೈಸ್ ಮಾಡಿದ್ವಿ ರೇಟ್. ಅವಾಗಿಂದ ಮತ್ತೆ ಇನ್ನೂವರೆಗೂ ಏನು ಮಾಡಿಲ್ಲ ರೇಟ್. ಏನು ಮಾಡಿಲ್ಲ. ಅಸೋಸಿಯೇಷನ್ ಏನು ಮಾಹಿತಿ ಬಂದಿಲ್ಲ ನಮಗೆ. ಸ್ಪಷ್ಟವಾಗಿ ನಮ್ಗೇನು ಪಿಕ್ಚರ್ ಇಲ್ಲ ಜಿಎಸ್ಟಿ ಬಗ್ಗೆ ಏನಿದೆ ಏನಿಲ್ಲ ಅನ್ನೋದು. ಅದಕ್ಕೋಸ್ಕರ ಯಥಾಸ್ಥಿತಿಯಲ್ಲಿ ರೇಟ್ ಇದೆ. ಹಾಗೆ ಇಲ್ಲಿನ ಗ್ರಾಹಕರು, ಸಾಕಷ್ಟು ಜನ ಹೋಟೆಲ್ಗೆ ಬಂದಂತಹ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಸರ್, ಜಿಎಸ್ಟಿ ಬಂದ ಬಳಿಕ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಅಂದ್ರೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಜಾಸ್ತಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ಅಲ್ಲಿ ಆ ರೀತಿ ಏನಾದ್ರು ಬಿಲ್ ವೇರಿಯೇಷನ್ ಆಗಿದೆ ಹೆಂಗೆ? ಇಲ್ಲ, ಬಿಲ್ ವೇರಿಯೇಷನ್ ಏನೂ ಆಗಿಲ್ಲ. ಯಾಕಂದ್ರೆ ಇದು ಸ್ವಲ್ಪ ಗೊಂದಲಮಯವಾಗಿದೆ. ಏನ್ ಮಾಡ್ಬೇಕು, ಯಾವ ಐಟಮ್ಗೆ ಏನ್ ಏರಿಸಬೇಕು ಅವೆಲ್ಲ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಈ ಮಾಹಿತಿ ಸಿಕ್ಕ ಮೇಲೆ ಅವ್ರು ಏನಾರ ಮಾಡ್ಬೋದು. ನಾವೆಲ್ಲ ಹೋಟೆಲ್ನಲ್ಲಿ ಹೋಗ್ತೀವಿ, ಅವ್ರು ಯಾವ ಹೋಟೆಲ್ನಲ್ಲಿ ಏನಾದ್ರು ರೇಟ್ ಇದೆ ಅದೇ ರೇಟಲ್ಲೇ ಅದು ಚಲಾವಣೆನೇ ಇದೆ ಇನ್ನೂವರೆಗೂ. ಅದು ಸಾಮಾನ್ಯವಾಗಿ ಎಷ್ಟೆಲ್ಲ ಕೊಡ್ತಿದ್ರಿ ಸರ್ ಅದ್ರ ಹೋಟೆಲ್ಗೆ ಬಂದಾಗ? ಒಂದು ಟೀಗೆ, ಕಾಫಿಗೆ? ಒಂದು ಟೀಗೆ ನಾವು 10 ರೂಪಾಯಿ ಕೊಡ್ತಿದ್ವಿ, ಸೇಮ್ 10 ರೂಪಾಯಿ ಇದೆ. ಇಡ್ಲಿ ಒಂದು ಪ್ಲೇಟಿಗೆ 22 ರೂಪಾಯಿ ಇದೆ. ಏನ್ ಚೇಂಜಸ್ ಇಲ್ಲ. ಈಗೇನ್ ಚೇಂಜಸ್ ಆಗಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ದಿವ್ಯಾ, ಇದು ಇಲ್ಲಿ ಹುಬ್ಬಳ್ಳಿಯ ಜನತೆ ಮತ್ತು ಮಾಲೀಕರ ಮನದಾಳದ ಮಾತಾಗಿದೆ. ಜಿಎಸ್ಟಿ ಬಗ್ಗೆ ಸಂಪೂರ್ಣವಾದ ಚಿತ್ರಣ ನಮಗೆ ಸಿಕ್ಕಿಲ್ಲ, ಹೀಗಾಗಿ ನಾವು ಯಾವುದೇ ರೀತಿಯಾದಂತಹ ಬಿಲ್ ನಲ್ಲಿ ವೇರಿಯೇಷನ್ ಮಾಡಿಲ್ಲ ಅನ್ನೋದು ಇಲ್ಲಿನ ಮಾಲೀಕರ ಮಾತು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.